ಕಳೆದ ಹಲವಾರು ದಿನಗಳಿಂದ ನೀವು ನಾನು ಕೆಲವೊಂದು ವಿಷಯಗಳ ಬಗ್ಗೆ ಯಥೇಚ್ಛವಾಗಿ KPSCಯ ಒಂದು ನೇಮಕಾತಿಗಳಲ್ಲಾದಂತಹ ಹಗರಣಗಳ ಬಗ್ಗೆ ತುಂಬಾ ಧ್ವನಿ ಎತ್ತದಂಥದ್ದು. ಸೊ ಅದ್ರ ಬಗ್ಗೆ ತುಂಬಾ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂಥದ್ದು ನೋಡಿದಿರ. ಸೊ ಅದೆಲ್ಲದರಿಂದ ನಾನು ಏನ್ ಪಡ್ಕೊಂಡೆ, ಏನಾಯ್ತು ಅದರಿಂದ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿಲ್ಲ. ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ಸಂಘಟನೆ ಈ ವಿಷಯಗಳಿಗೆ ನಾನು ಇಂಥದ್ದೊಂದು ಸ್ಪೆಸಿಫಿಕ್ ಆಗಿ ಉದ್ದೇಶ ಇಟ್ಕೊಂಡು ಇಂಥದ್ದೇನೋ ಮಾಡ್ಬೇಕು ಅಂತ ಬಂದಿರಲಿಲ್ಲ. ಬಟ್ ನನಗೆ ಇದ್ದಂತ ಮುಖ್ಯ ಉದ್ದೇಶ ಅಂತಂದ್ರೆ, ಈ KPSCಯ ಒಂದು ಎಸ್ಪೆಷಲಿ ಅಕ್ರಮಗಳು ಏನಾಗುತ್ತೆ ನೇಮಕಾತಿದ್ದು, ಈ ವಿಷಯದಲ್ಲಿ ನನಗೆ ತುಂಬಾ ಕೋಪ ಇತ್ತು. ಸೊ ಯಾವಾಗ ಅದ್ರ ವಿರುದ್ಧ ಹೋರಾಟಗಳು ಶುರುವಾಯಿತು ಅಲ್ಲಿ ನಾನು ಅಲ್ಲಿ ಭಾಗವಹಿಸ್ತಾ ಇದ್ದೆ, ಹಿಂಗೆಲ್ಲ ಇತ್ತು. ಬಟ್ ನೋಡಿ, ಒಂದು ವಿಷಯ ಹೇಳ್ತೀನಿ, ಪ್ರಾಮಾಣಿಕವಾಗಿ ಒಂದು ಪ್ರಿನ್ಸಿಪಲ್ ಒಂದು ತತ್ವವನ್ನ ಇಟ್ಕೊಂಡು ನಾನು ಹಿಂಗಿರ್ಬೇಕು, ಹಿಂಗೆ ಇದೇ ರೀತಿಯಾಗಿ ಬದಲಾವಣೆಗಳು ತರಬೇಕಂತ ಹೋರಾಟ ಮಾಡಿದ ಯಾವನು ಕೂಡ ತುಂಬಾ ದಿನ ಇಲ್ಲಿ ಉಳಿಯೋದೇ ಇಲ್ಲ. ಎಲ್ಲ ಕೂಡ ಅಡ್ಜಸ್ಟ್ಮೆಂಟ್ ವಿಷಯದಲ್ಲಿ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಾವು ತುಂಬಾ ದಿನ ಇದನ್ನ ಮುಂದುವರಿಸಬಹುದು. ಬಟ್ ನನಗೆ ಅಂತ ವಿಷಯದಲ್ಲಿ ಇಷ್ಟ ಇರಲಿಲ್ಲ. ನೋಡಿ, KS ಆಗಿರ್ಬೋದು, PDO ಅಕ್ರಮ ಆಗಿರ್ಬೋದು, ಅದ್ರ ವಿರುದ್ಧ ಧ್ವನಿ ಎತ್ತಿದಾಗ ನಾನು ಎಂತೆಂತ ಸಮಸ್ಯೆ ಅನುಭವಿಸಿದೀನಿ ಅಂತಂದ್ರೆ, ಸರಿಸುಮಾರು ಒಂದು ಕಂಟಿನ್ಯೂ 4-5 ದಿನಗಳು ಪ್ರತಿ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಆ ರೀತಿಯಾಗಿ ಕೆಲವರು ಕರೆ ಮಾಡಿ ಮಾತಾಡುವಂಥದ್ದು, ಆಮೇಲೆ ಅದನ್ನ ಹೋಗಿ ದೂರು ಕೊಡುವಂಥದ್ದು ಎಲ್ಲವೂ ಕೂಡ ಪರ್ಸನಲಿ ಏನೇನು ಟಾರ್ಗೆಟ್ ಮಾಡ್ಬೇಕು ಅಂಡ್ ನಮ್ಮ ಕುಟುಂಬಕ್ಕೂ ಕೂಡ ಸಂಪರ್ಕಿಸಿ ನಮ್ಮ ತಂದೆಯವರಿಗೆ ಅವ್ರ ಮೂಲಕ ಹೇಳಿಸುವಂಥದ್ದು, ಏನ್ ಬಹಳಷ್ಟು ಪ್ರಯತ್ನಗಳು. ಒಟ್ಟು ಇವನು ಮುನ್ನೆಲೆಗೆ ಬರಬಾರ್ದು, ಯಾವ ವಿಚಾರದ ವಿರುದ್ಧ ಹೋರಾಟ ಮಾಡಬಾರ್ದು, ಇವನು ಅಲ್ಲಿಗೆ ಸ್ಟಾಪ್ ಆಗ್ಬೇಕು. ಈವನ್ KPSC ಕಚೇರಿ ಮುಂದೆ ಕೂಡ ನನ್ನ ಬಂದು ಒಂದು ಬೇರೆ ಬೇರೆ ರೀತಿಯಾಗಿ ಇವನನ್ನೇನೋ ಮಾಡ್ಬೇಕು ಅನ್ನೋ ರೀತಿ ಬಂದು ಫಾಲೋ ಮಾಡ್ಕೊಂಡ್ ಬಂದಂಥದ್ದು ಬಹಳಷ್ಟು ಘಟನೆಗಳನ್ನ ನೋಡಿದ್ದೀನಿ ಅಂಡ್ ಅದೆಲ್ಲವನ್ನ ಕೂಡ ಅನುಭವಿಸಿದ್ದೀನಿ. ಆದ್ರೂ ನನಗೆ ಆ ವಿಷಯದಲ್ಲಿ ಯಾಕೆ ಅಷ್ಟೆಲ್ಲ ಘಟನೆ ಆದ್ರೂ ಕೂಡ ಯಾಕೆ ನನಗೆ ಆ ಎಲ್ಲ ವಿಷಯಗಳಿಂದ ನಾನು ವಿಮುಖ ಆಗ್ಲಿಲ್ಲ ಅಂತಂದ್ರೆ, ನನಗೆ ಒಂದಿದ್ದಂಥದ್ದು ಉದ್ದೇಶ ಕ್ಲಿಯರ್. ನಾನು ಏನ್ ಆ ಒಂದು ಕೈಗೆತ್ಕೊಂಡಿದ್ದೀನಿ ಆ ವಿಷಯಗಳಿಗೆ ಅಟ್ಲೀಸ್ಟ್ ಒಂದು ತಾರ್ಕಿಕ ಅಂತ್ಯ ಕೊಡಿಸ್ಬೇಕು ಅನ್ನುವಂಥದ್ದಿತ್ತು. ಅಂಡ್ ಇವತ್ತು ಕೂಡ ಅಷ್ಟೇ, ನಾನು ಓಪನ್ ಆಗಿ ಹೇಳ್ತೀನಲ್ಲ, ಯಾವ ಉದ್ದೇಶ ಏನು, ಲಾಭದ ಉದ್ದೇಶ ಏನು, ಎಷ್ಟೋ ಜನ ನನಗೆ ಎಂತೆಂತ ಮಾತುಗಳು ಅಂತಂದ್ರೆ, ತಂದೆ ತಾಯಿಯನ್ನ ಬಳಸ್ಕೊಂಡು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡದಂತ ಮಾತುಗಳನ್ನ ಕೇಳಿದ್ದೀನಿ. ಸೊ ಲಾಭದ ವಿಷಯ ಹಂಗೆ ನಾನು ಇವತ್ತಿನವರೆಗೂ ನನ್ನ ಪರಿಸ್ಥಿತಿ, ನನ್ನ ಪರ್ಸನಲ್ ಪರಿಸ್ಥಿತಿ, ನನ್ನ ವೈಯಕ್ತಿಕ ಬದುಕಿನ ಪರಿಸ್ಥಿತಿ ಕೇಳಿದ್ರೆ ನಿಮ್ಗೆ ಒಂದ್ ರೀತಿ ಏನ್ ಅನ್ಸ್ಬೋದು ಗೊತ್ತಿಲ್ಲ. ಬಟ್ ಆ ರೀತಿಯಾಗಿ ನಾನು ಇದ್ದೀನಿ ಯಾರ ವಿಷಯದಲ್ಲೂ ಕೂಡ ಅಷ್ಟೇ. ಅಂಡ್ ಯಾವುದೇ ವಿಷಯಕ್ಕೂ ಕೂಡ ಅತಿಯಾದಂತ ಅಂಡ್ ಅವರಿಗೆ ಸಮಸ್ಯೆ ಮಾಡುವಂಥದ್ದು. ಒಂದು ವಿಷಯ, ಯಾರು ಪ್ರಾಮಾಣಿಕವಾಗಿ ನೈಜವಾಗಿ ಇರ್ತಾರೋ, ಒಂದು ತತ್ವವನ್ನು ಇಟ್ಕೊಂಡಿರ್ತಾರೋ, ಅವ್ರು ಯಾವುದೇ ಕಾರಣಕ್ಕೂ ಈ ವ್ಯವಸ್ಥೆಯಲ್ಲಿ ನ್ಯಾಯಯುತವಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ ಈ ವ್ಯವಸ್ಥೆ ಬಿಡಲ್ಲ. ಅಷ್ಟೇ KPSC ವಿರುದ್ಧ ನೋಡಿ, ಯಾಕೆ ಇವತ್ತು ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ಎಷ್ಟೋ ಜನ. ಈವನ್ ಕಾನೂನಾತ್ಮಕವಾಗಿ ಕೂಡ ತುಂಬಾ ಹೋರಾಟ ಮಾಡಿದ್ದಾರೆ. ಯಾಕೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ, ವ್ಯವಸ್ಥೆ ಒಳಗಡೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ವ್ಯಕ್ತಿಗಳು ಇರ್ತಾರೆ. ಈಗ ನಮ್ ಸುತ್ತಮುತ್ತ ಒಂದ್ 10 ಜನ ಇದ್ರು ಅಂತಂದ್ರೆ ನಾವೆಲ್ಲರೂ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಕ್ ಆಗಲ್ಲ. ನಮ್ ಸುತ್ತಲಿರೋ ವ್ಯಕ್ತಿನೇ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾನೆ, ಅಥವಾ ನಮ್ಮಲ್ಲಿರೋ ಮಾಹಿತಿಗಳನ್ನ ಅವ್ರಿಗೂ ಕೊಡ್ತಾ ಇರ್ತಾನೆ. ಅಂತ ಸಿಚುವೇಶನ್ ನೀವ್ ಹೆಂಗ್ ನಿಯತ್ತಾಗಿ ಹೋರಾಟ ಮಾಡಕ್ಕಾಗತ್ತೆ ಹೇಳಿ? ಸೊ ತುಂಬಾ ಜನ ಅನ್ಕೊಳ್ತೀರಾ, ಈಗ ಯೂಟ್ಯೂಬ್ ಚಾನಲ್ ಅಥವಾ ಸೋಷಿಯಲ್ ಮೀಡಿಯಾಗಳು ಇಲ್ಲೇನೋ ನಾವು ಮಾತಾಡಿದ ತಕ್ಷಣ, ನಾವಲ್ಲಿ ಏನನ್ನು ಹೇಳಿದ ತಕ್ಷಣ ಅದು ರಿಯಾಲಿಟಿ ಇರಲ್ಲ. ಅಲ್ಲಿ ರಿಯಾಲಿಟಿ ಹಿಂದ್ಗಡೆ ಏನಿರುತ್ತೆ, ತೆರೆ ಹಿಂದೆ ಯಾವುದೇ ಆಯ್ತು, ಈಗ ಒಂದು ಪಿಕ್ಚರ್ ಅನ್ನ ಅದು ಒಂದು 3 hours ಕುತ್ಕೊಂಡು ಎಂಜಾಯ್ ಮಾಡುವಾಗ ನಮ್ಗೆ ಅನ್ಸುತ್ತೆ. ಬಟ್ ಅದರಿಂದ ಎಷ್ಟು ಎಫರ್ಟ್ ಇರುತ್ತೆ, ಏನೇನ್ ಮಾಡಿರ್ತಾರೆ ಅನ್ನೋದು ತುಂಬಾ ಕಷ್ಟ ಇರುತ್ತೆ. ಹಂಗೆ ಯಾವುದೇ ಒಂದು ಹೋರಾಟ, ಯಾವುದೇ ಒಂದು ವಿಷಯದ ಬಗ್ಗೆ ನಾವೇನೇ ಧ್ವನಿ ಎತ್ತಿದಾಗ ಅದ್ರ ಹಿಂದ್ಗಡೆ ಬರುವಂತ ಸಮಸ್ಯೆಗಳಿದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದ್ದು. ಎಸ್ಪೆಷಲಿ ಹಣ ಪ್ರಭಾವ ಇರುವಂತ ವ್ಯಕ್ತಿಗಳು ಯಾವ ರೀತಿಯಾಗಾದ್ರೂ ಒಬ್ಬ ಮಾಮೂಲಿ ವ್ಯಕ್ತಿಯನ್ನ ಮಟ್ಟ ಹಾಕ್ಬೋದು. ನಾನು ಆ ವಿಷಯಗಳನ್ನು ತುಂಬಾ ಫೇಸ್ ಮಾಡಿದ್ದೀನಿ. ಅಂಡ್ ಆತಂಕ, ಭಯ ಅದರ ನಡುವೆ ತುಂಬಾ ಕಳ್ಕೊಂಡಿದ್ದೀನಿ ಅಂಡ್ ಬಹಳಷ್ಟು ಸಮಯ ಕಳ್ಕೊಂಡಿದ್ದೀನಿ. ನೋಡಿ, ಒಂದು ವಿಷಯ ಹೇಳ್ತೀನಿ ನಾನು, ಯಾರಿಗಾಗಿರ್ಲಿ, ನೀವು ಯಾರನ್ನು ಕೂಡ ಅಷ್ಟೇ ಈಸಿಯಾಗಿ ಬಿಲೀವ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಈ ವ್ಯವಸ್ಥೆ ಹಂಗಿದೆ, ಸುಖ ಸುಮ್ಮನೆ ನಿಮ್ಮನ್ನ ತೆಗೆದುಕೊಂಡು ಹೋಗಿ ಸಿಕ್ಕಾಕ್ಸೋಂತ ಕೆಲಸ ಮಾಡುತ್ತೆ. ನೀವು ಏನಾದ್ರೂ ಒಂದು ಹುದ್ದೆ ಪಡಿಬೇಕು ಅಥವಾ ಏನೋ ಮಾಡ್ಕೋಬೇಕು ಅಂದ್ರೆ ಹಾನೆಸ್ಟ್ ಆಗಿ ಪ್ರಯತ್ನ ಮಾಡಿ. ಅಂಡ್ ಹೋರಾಟ ಇಲ್ಲ ಅಂತಲ್ಲ, ಹಾನೆಸ್ಟ್ ಆಗಿ ಪ್ರಯತ್ನ ಮಾಡಿ. ಸೊ ಅದ್ರ ಜೊತೆ ನಿಮ್ಮ ಕುಟುಂಬ, ನಿಮ್ಮೆಲ್ಲ ಬೇರೆ ಬೇರೆ ವಿಷಯಗಳನ್ನ ನೋಡ್ಕೊಳ್ಳಿ. ನೋಡಿ, ನಾನಂತೂ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದಾಗಿಂದ ಬಹಳಷ್ಟು ನೊಂದಿದ್ದೀನಿ. ಇತ್ತೀಚೆಗೆ ತೀರಾ ಈ 1 ವಾರದಲ್ಲಂತೂ ನಾನು ತುಂಬಾ ಹಿಂಗೆ ಅಂತಂದ್ರೆ, ನಾನು ಬಹಳಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿಲ್ಲ. ಬಹಳಷ್ಟು ಅಂದ್ರೆ ಬಹಳಷ್ಟು ನೊಂದಿದ್ದೀನಿ. ಈ ರೀತಿ ಇದೆ, ಡೈರೆಕ್ಟ್ ಆಗಿ ನಾನು ಏನೋ ಒಂದು ಕೆಲವೊಂದು ದಾಖಲೆಗಳು ಕೊಡಕ್ ಹೋದಾಗ ನನ್ನ ತಡೆದು ನಿಲ್ಲಿಸಿದಂಥದ್ದು, ನಾನು ಶರ್ಟ್ ಹಿಡಿದು ಎಳೆದಾಡದಂಥದ್ದು ಬಹಳಷ್ಟು ನಡೆದಿದೆ. ಅವೆಲ್ಲ ಘಟನೆಗಳು ಉದ್ದೇಶಪೂರ್ವಕವಾಗಿ ಅಂತ ನಾನು ಹೇಳಲ್ಲ,
ಬಟ್ ಆದ್ರೆ ಸಮಯ ಸಂದರ್ಭಕ್ಕನುಸಾರವಾಗಿ ಅದು ನನಗೆ ನೋವುಂಟು ಮಾಡಿದಂತೂ ಸತ್ಯ. ತುಂಬಾ ಅಂದ್ರೆ ತುಂಬಾ ಇತ್ತೀಚೆಗೆ ನೊಂದ್ಕೊಂಡು ಯಾಕಪ್ಪ ಈ ವಿಷಯಗಳ ಬಗ್ಗೆ ನಾನು ಇಷ್ಟೊಂದು ಪರ್ಸನಲ್ ಆಗಿ ನಾನು ಏನೇ ಮಾಡ್ಬೇಕಂತ ಹೊರಟ್ರು ಕೂಡ ಎಲ್ಲದಕ್ಕೂ ಅಡೆತಡೆ ಯಾಕೆ? ಯಾಕೆ ನಾನು ಏನೋ ಈ ವಿಷಯದಲ್ಲಿ ಮುಂದುವರಿಬಾರ್ದು ಅನ್ನುವಂಥದ್ದು ಇಷ್ಟೊಂದು ಅವರಿಗೆ ಅಸೂಯೆ ತರಿಸ್ತಾ ಇದೆ ಅಂತ ನನಗೆ ಏನು ಗೊತ್ತಾಗ್ಲಿಲ್ಲ. ಸೊ ಅದಾದ್ಮೇಲೆ ಸ್ವಲ್ಪ ದಿನ ಸುಮ್ನಾದೆ. ಬಟ್ ನೋಡಿ, ನನ್ನಲ್ಲಿರುವಂತಹ ಹೋರಾಟದ ಕಿಚ್ಚನ್ನ ಯಾರು ಕೂಡ ಆರಿಸೋದಕ್ಕಾಗಲ್ಲ. ನನ್ನಲ್ಲಿ ಇವತ್ತು ಒಂದು ವರ್ಷ ಸುಮ್ನಾಗ್ಬೋದು, 6 ತಿಂಗಳು ಸುಮ್ನಾಗ್ಬೋದು. ಬಟ್ ಮತ್ತೆ ನಾನು ಒಂದಲ್ಲ ಒಂದು ದಿನ ಈ ವಿಷಯಕ್ಕೆ ಬಂದೇ ಬರ್ತೀನಿ. ಕೆಲವೊಂದಿಷ್ಟು ವೈಯಕ್ತಿಕ ಜವಾಬ್ದಾರಿಗಳು, ಇನ್ನು ವಯಸ್ಸಿರುವಂತದ್ದು, ತಂದೆ ತಾಯಿಗಳಿಗೆ ಒಂದು ಆತಂಕ ಇರುತ್ತೆ. ಬೇಡ ನಮ್ಮ ಮಗ ಏನೋ ಒಂದು ಮಾಡ್ಲಿ ಅನ್ನೋಂಥದ್ದು. ಎಲ್ಲರಿಗೂ ಒಂದೇ ದಾರಿ ಸೂಕ್ತ ಅಲ್ಲ. ಒಂದೇ ವೇಲ್ ನಾವು ಇದೇ ವೇಲ್ ಹೋಗಿ ನಾವು ಹೊರಟು ಇದೇ ದಾರಿಲಿ ಹೋಗಿ ನಾನು ನ್ಯಾಯ ಪಡಿತೀನಿ. ಒಬ್ಬೊಬ್ರದ್ದು ಒಂದೊಂದು ವೇ ಇರುತ್ತೆ. ಸೊ ಹಂಗಾಗಿ ಬಹಳಷ್ಟು ನೋವುಗಳ ನಡುವೆ ಕೂಡ ನಾನು ನಿಮ್ಮೊಟ್ಟಿಗೆ ಇರ್ತೀನಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಆಸ್ಪಿರೆಂಟ್ಸ್ ನನ್ನ ನಂಬಿದ್ದಾರೆ. ಒಂದು ತಕ್ಕ ಮಟ್ಟಿಗೆ ಒಂದಿಷ್ಟು ನಮ್ಮ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ. ಆ ಭರವಸೆಯನ್ನು ನಾವು ಉಳಿಸ್ಕೊಳ್ಳೇಬೇಕು. ಅಂಡ್ ಈ KPSC ಸುಧಾರಣೆ ಅಂತ ವಿಷಯ ಬಂದಾಗ ಖಂಡಿತವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಯಾರು ಪರ, ಯಾರು ವಿರೋಧ, ಯಾರ ಮೇಲೆ ಯಾರು ಕೀಳಿ ಏನೊಂದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಸಾಧ್ಯ ಅನ್ನುವಂಥದ್ದು ನನ್ನ ಕೊನೆಯ ಸಂದೇಶ ನಿಮಗೆ. ಸೊ ನೀವೆಲ್ಲರೂ ಯಾವುದೇ ವಿಷಯದಲ್ಲಿ ಎಲ್ರಿಗೂ ಸಪೋರ್ಟ್ ಮಾಡಿ. ಖಂಡಿತವಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸ್ಬೇಕು. ಎಸ್ಪೆಷಲಿ ನೋಡಿ, ಈ ಭ್ರಷ್ಟಾಚಾರಕ್ಕೆ ಇನ್ನು ಎಷ್ಟು ವರ್ಷ ಇದ್ರ ವಿರುದ್ಧ ನಾವು ಅನುಭವಿಸೋಣ ಹೇಳಿ. ಸತತ ಹಲವಾರು ದಶಕಗಳಿಂದ ಕೂಡ KPSC ಇದೇ ರೀತಿ ಪರೀಕ್ಷಾ ಅಕ್ರಮಗಳನ್ನ ಮಾಡ್ಕೊಂಡ್ ಬಂದಿದೆ. ಬೇರೆ ಬೇರೆ ಅಕ್ರಮಗಳು ನಡೆದು ಹೋಗಿದೆ. ಈ ಹಿಂದೆ PSI ಸ್ಕೀಮ್ ಎಷ್ಟೋ ಜೀವಗಳು ಬಲಿಯಾದವು, ಎಷ್ಟೋ ಕುಟುಂಬಗಳು ಹಾಳಾದವು, ಎಷ್ಟೋ ಜನರ ಕನಸುಗಳು ನೂರಾಯ್ತು. ಸೊ ಅದಕ್ಕೆ ಈ ಒಂದು ಏನಿದೆ, ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಕರಪ್ಷನ್ ಅಂತೂ ನಾವು ನಿಲ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಈ ರೆಕ್ರೂಟ್ಮೆಂಟ್ ಅಲ್ಲಿ ಆಗುವಂತ ಕರಪ್ಷನ್ ಆದ್ರೂ ನಿಲ್ಸಿದ್ರೆ ಒಂದು ಹಂತಕ್ಕೆ ಎಷ್ಟೋ ಜನ ಯುವಕ ಯುವತಿಯರು ಲೈಬ್ರರಿ ಕುಂತು ಓದ್ತಾ ಇರುವಂತವ್ರ ಪರಿಶ್ರಮಕ್ಕೆ ಒಂದು ಕಿಂಚಿತ್ತಾದ್ರೂ ಬೆಲೆ ಸಿಕ್ಕಂಗಾಗತ್ತೆ. ಇಲ್ಲ ಅಂತಂದ್ರೆ ಅವ್ರು ಹಂಗೆ ಓದ್ತಾನೆ ಇರ್ಲಿ, ಇವ್ರು ಏನೋ ಮಾಡೋರು ಮಾಡ್ತಾನೆ ಇರ್ಲಿ ಅಂತಂದ್ರೆ ಎಷ್ಟು ವರ್ಷ ಅವರು ಶ್ರಮ ಹಾಕ್ಬೇಕು. ಒಬ್ಬೊಬ್ಬ ಆಸ್ಪಿರೆಂಟ್ಸ್ ಏನೇನೋ ತ್ಯಾಗ ಮಾಡ್ಬಿಟ್ಟಿರ್ತಾನೆ. ಅವ್ರ ಸ್ವಂತ ಅಕ್ಕ ತಂಗಿಯರ ಮದುವೆಗೆ ಹೋಗಿರಲ್ಲ, ತಂದೆ ತಾಯಿ ನೋಡಕ್ ಹೋಗಿರಲ್ಲ, ವರ್ಷಾನಗಟ್ಟಲೆ ಲೈಬ್ರರಿಲೇ ಕುತ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡಿರಲ್ಲ, ಒಳ್ಳೆ ಊಟ ಮಾಡಿರಲ್ಲ, ಏನೇನೋ ಕನಸುಗಳಿರುತ್ತೆ. ಆತನಿಗೆಲ್ಲ ತ್ಯಾಗ ಮಾಡಿ ಎಲ್ಲ ಬಿಟ್ಟು ಒಂದು ಶ್ರಮ ಪಟ್ಟಿರ್ತಾನೆ ಒಂದು ಗುರಿಗೋಸ್ಕರ. ಅಂದ್ರೆ ಆತನಿಗೆ ಕೊನೆ ಕ್ಷಣದಲ್ಲಿ ಯಾರೋ ಇನ್ನೊಬ್ಬ ಬಂದು ಏನೋ ಹಣ ಕೊಟ್ಟ ಹುದ್ದೆ ಪಡ್ಕೊಂಡು ಇವನು ಅಲ್ಲಿಂದ ಹೊರಗೆ ಬಿದ್ದಾಗ ಎಷ್ಟು ನೋವಾಗುತ್ತೆ ಅನ್ನುವಂಥದ್ದು ಅದನ್ನ ಅನುಭವಿಸುವವನಿಗೆ ಮಾತ್ರ ಗೊತ್ತು. ಇವತ್ತು PDO ರಿಕ್ರೂಟ್ಮೆಂಟ್ ಅಲ್ಲಿ ಎಷ್ಟು ನೊಂದ ಜೀವಗಳು, ಎಷ್ಟು ಜನ ಕಟ್ ಆಫ್ ಕ್ಲಿಯರ್ ಮಾಡಕ್ಕಾಗದೆ ಈ ಅಕ್ರಮದ ಆಗಿರೋದು. ಏನ್ ಸುಮ್ಮನೆನಾ? ಅದು ನೋಡಿ, ಕೆಲವೊಂದು ಸ್ಕೋರ್ಗಳು ನೋಡಿ ನೀವು, ಇತ್ತೀಚೆಗೆ ಬಿಟ್ಟಂತ ಕೆಲವೊಂದು ಆಯ್ಕೆ ಪಟ್ಟಿಯ ಸ್ಕೋರ್ ನೋಡಿ. ಅದು ಪಾಸಿಬಲ್ 175 180 ಅಂದ್ರೆ 200ಕ್ಕೆ 175 ಅಂಕ ತೆಗೆದುಕೊಳ್ತಾನೆ. ಇಷ್ಟು ಕಟ್ ಆಫ್ ಅಲ್ಲಿ ಇರುವಂತದ್ದು, ಅಷ್ಟು ಟಫೆಸ್ಟ್ ಪೇಪರ್ ಅಂದ್ರೆ ಯಾವ ರೀತಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಮೇಲ್ನೋಟಕ್ಕೆ ಕಂಡು ಬಿಡುತ್ತೆ. ಸೊ ಅದಕ್ಕೆ ಬಿಡಿ, ಈ ವಿಷಯದಲ್ಲಿ ನನಗಂತೂ ತುಂಬಾ ನೋವಿದೆ. ಎಷ್ಟು ದಿನ ಅಪ್ಪ ಇದೇ ರೀತಿ ಪಾಪ ಎಲ್ಲ ಆಸ್ಪಿರೆಂಟ್ಸ್ಗಳು ಸಮಸ್ಯೆ ಅನುಭವಿಸೋದು ಅಂತ. ಸೊ ಅದಕ್ಕೆ ಒಂದು ಪರಿಹಾರವನ್ನ ಮಾಡೋಣ. ಅದಕ್ಕೆ ಏನೇನು ಮಾಡಬಹುದು ಮುಂದಿನ ದಿನಗಳಲ್ಲಿ ನಾನಂತೂ ಗಟ್ಟಿಯಾಗಿ ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.